ಹೂವು ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ಕತೆ ಕೇಳೋದು ವಾಡಿಕೆ. ಹೂವು ಅಕ್ಷತೆ ಕೈಯಲ್ಲಿ ಇಟ್ಕೊಂಡು ಕಥೆಯನ್ನು ಕೇಳ್ಬೋದು. ಇಲ್ದಿರ ಇದ್ದರೆ ಎಲ್ಲ ಕತೆ ಕೇಳಿದ್ದಾದ್ಮೇಲೆ ಹೂವು ಅಕ್ಷತೆ ತಗೊಂಡು ದೇವ್ರಿಗೆ ಹಾಕ್ಬಿಟ್ಟು ಒಂದು ಸತಿ ದೇವ್ರಿಗೆ ನಮಸ್ಕಾರ ಮಾಡೋದು. ಇವಾಗ ವರಮಹಾಲಕ್ಷ್ಮಿಯವರ ಹಬ್ಬದ ಕತೆ, ವರಮಹಾಲಕ್ಷ್ಮಿ ಕಥೆಯನ್ನು ಯಾರು ಮಾಡಿದ್ದಾರೆ, ಯಾತಕ್ಕೋಸ್ಕರ ಆಚರಣೆ ಮಾಡಿದ್ದಾರೆ, ಈ ವರಮಹಾಲಕ್ಷ್ಮಿ ಪೂಜೆ ಹೇಗೆ ಭೂಮಿ ಮೇಲೆ ಚಾಲ್ತಿಗೆ ಬಂತು ಅನ್ನೋದನ್ನು ಕಥೆ ರೂಪದಲ್ಲಿದೆ. ಇದನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಕಲ ಮುನಿಗಳಿಂದ ರಮ್ಯವಾಗಿರ್ತಕ್ಕಂತಹ ಕೈಲಾಸ ಪರ್ವತದಲ್ಲಿ ನಾನಾ ವಿಧಗಳಿಂದ ಮಣಿಗಳಿಂದ ರತ್ನಗಳಿಂದ ಕೆತ್ತಲ್ಪಟ್ಟಂತಹ ಪಾಟಲ, ಅಶೋಕ, ದೇವಹೊನ್ನೆ, ಖರ್ಜೂರ, ಪಗಡೆ ಮೊದಲಾದಂತಹ ಅನೇಕ ವೃಕ್ಷಗಳು, ಅಂದರೆ ಅನೇಕ ಮರಗಳು, ಅನೇಕ ಗಿಡಗಳು, ತರುಲತೆಗಳಿಂದ ಶೋಭಿಸಲ್ಪಡುವಂತಹ ಈ ಒಂದು ನೈಮಿಷಾರಣ್ಯದಲ್ಲಿ ಕುಬೇರ, ಇಂದ್ರ ಮೊದಲಾದಂತಹ ಇಂದ್ರಾದಿ ಅಷ್ಟದಿಕ್ಪಾಲಕರು, ನಾರದರು, ಅಗಸ್ತ್ಯರು, ವಾಲ್ಮೀಕಿಗಳು ಮೊದಲಾದಂಥ ಋಷಿಗಳಿಗೆ ನೆಲೆಮನೆಯಾಗಿಂತಹ ಇರುವ ಸ್ಥಳದಲ್ಲಿ ರತ್ನ ಸಿಂಹಾಸನ ಆಗಿರ್ತಕ್ಕಂತಹ ಲೋಕಶಂಕರನಾದಂಥ ಈಶ್ವರನನ್ನು ನೋಡಿ ಪಾರ್ವತಿ ಕೇಳ್ತಾ ಇದ್ದಾಳೆ, ಓ ಕಾಂತನೇ, ಲೋಕದಲ್ಲಿ ಹಿತಾರ್ಥವಾಗಿಯೂ ಅತ್ಯಂತ ರಹಸ್ಯವಾಗಿಯೂ ಪಾವನವಾಗಿಯೂ ಇರುವಂತಹ ಒಂದು ವ್ರತವನ್ನು ದಯವಿಟ್ಟು ನನಗೆ ಹೇಳಬೇಕೆಂದು ಪ್ರಾರ್ಥಿಸ್ತಾಳೆ. ಆಗ ಈಶ್ವರ ಹೇಳ್ತಾ ಇದ್ದಾನೆ, ಓ ಪಾರ್ವತಿ, ವ್ರತಗಳಲ್ಲೆಲ್ಲ ಉತ್ತಮವಾದಂತಹ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಂದು ವ್ರತ ಇದೆ. ಅದು ಸಕಲ ಸಂಪತ್ತುಗಳಿಗೆ ಮೂಲವಾಗಿಯೂ ಜಾಗ್ರತೆಯಾಗಿ, ಅಂದರೆ ಬೇಗ ಪುತ್ರ ಪೌತ್ರಾದಿ ಸಕಲ ಸಂಪತ್ತುಗಳನ್ನು ಕೊಡತಕ್ಕಂತಹ ಸುಖದಾಯಕವಾಗಿಯೂ ಇರತಕ್ಕಂತಹ ಒಂದು ಪಾವನಕರವಾದಂತಹ ವ್ರತಕ್ಕೆ ವರಮಹಾಲಕ್ಷ್ಮಿ ವ್ರತ ಅಂತ ಹೆಸರು. ಶ್ರಾವಣ ಮಾಸದಲ್ಲಿ ಬರುವ ಪೌರ್ಣಮಿಗೆ ಹತ್ತಿರವಾಗಿರ್ತಕ್ಕಂತಹ ಶುಕ್ರವಾರದ ದಿನ ಈ ವ್ರತವನ್ನು ಆಚರಿಸಬೇಕು. ಎಲೈ ಪಾರ್ವತಿಯೇ, ಈ ವ್ರತವನ್ನು ಆಚರಿಸತಕ್ಕಂಥ ಅಂಗನೆಗೆ, ಅಂಗನೆ ಅಂದರೆ ಹೆಣ್ಣು, ಉಂಟಾಗುವ ಫಲಗಳನ್ನು ಹೇಳುವೆನು ಕೇಳು. ಈ ಪೂಜೆ ಮಾಡಿದರೆ ಏನು ಫಲ ಬರುತ್ತೆ ಅಂತ. ಪಾರ್ವತಿಯು ಮತ್ತೆ ಪಾರ್ವತಿಗೆ ಏನು ಫಲ ಉಂಟಾಗುತ್ತೆ ಅಂತ ಹೇಳಿ ಈಶ್ವರ ಹೇಳ್ತಾ ಇದ್ದಾನೆ. ಈ ವ್ರತವನ್ನು ಪಾರ್ವತಿ ಕೇಳ್ತಾಳೆ. ವ್ರತವನ್ನು ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವ ಒಂದು ವಿಧಾನದಲ್ಲಿ ಈ ವ್ರತವನ್ನು ಆಚರಿಸಬೇಕು ದೇವಾ, ಈ ವ್ರತವನ್ನು ಯಾವ ವಿಧಾನದಿಂದ ಆಚರಿಸಬೇಕು, ಅದಕ್ಕೆ ದೇವತೆ ಯಾರು, ಇದಕ್ಕೆ ಮೊದಲು ಆ ವರಮಹಾಲಕ್ಷ್ಮಿಯನ್ನು ಯಾರು ಆಚರಣೆ ಮಾಡಿದ್ದಾರೆ, ಅವರು ಏನು ಸಂತೋಷಪಟ್ಟಿದ್ದಾರೆ ಅಂತ ಕೇಳ್ತಾಳೆ. ಆಗ ಈಶ್ವರ ಹೇಳ್ತಾನೆ, ಪಾರ್ವತಿಯೇ, ಪಾವನವಾದಂತಹ ಈ ವರಮಹಾಲಕ್ಷ್ಮಿ ವ್ರತದ ಪ್ರಭಾವವನ್ನು ಹೇಳ್ತೀನಿ ಕೇಳು. ಬಂಗಾರದ ಪ್ರಕಾರಗಳಿಂದ ಕೂಡಿ ಸಕಲ ಆಭರಣಗಳಿಂದ ಅಲಂಕೃತವಾದಂತಹ ಕುಂಡಿನ ಎಂಬ ಪಟ್ಟಣ ಒಂದುಂಟು. ಆ ಪುರದಲ್ಲಿ ಚಾರುಮತಿ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಸ್ತ್ರೀ ಇರ್ತಾಳೆ. ಆಕೆಯು ಪತಿಭಕ್ತಿ ಪರಾಯಣಲಾಗಿರ್ತಾಳೆ. ಗಂಡನ ಮೇಲೆ ತುಂಬ ಅತಿಯಾದಂಥ ಪ್ರೀತಿ ಮತ್ತೆ ಭಕ್ತಿ ಇರುತ್ತೆ. ಅದೇ ರೀತಿ ಅತ್ತೆ ಮಾವಂದಿರ ಮೇಲೂ ಕೂಡ ಅವಳಿಗೆ ಅತ್ಯಂತ ಪ್ರೀತಿ ಮತ್ತು ಭಕ್ತಿ ಇರುತ್ತೆ. ಅತ್ತೆ ಮಾವಂದರನ್ನ ಶುಶ್ರೂಷೆ ಮಾಡುವುದರಲ್ಲಿ, ಗಂಡನನ್ನು ನೋಡಿಕೊಳ್ಳುವುದರಲ್ಲಿ ಅವಳಿಗಿಂತ ಮಿಗಿಲಾದಂಥ ನಾರಿಮಣೆ ಬೇರೆ ಯಾರೂ ಇರೋದಿಲ್ಲ. ಆದರೆ ಅವಳು ಸಕಲ ಶಾಸ್ತ್ರಗಳನ್ನೂ ಕೂಡ ತಿಳಿದುಕೊಂಡಿರ್ತಾಳೆ. ಯಾವಾಗಲೂ ಕೂಡ ಇಂಪಾಗಿ ಮಾತಾಡ್ತಾಳೆ, ಹಾಡು ಹೇಳ್ತಾಳೆ, ನಿರ್ಮಲವಾದಂಥ ಮನಸ್ಸಿರ್ತಾಳೆ. ಅಡುಗೆ ಮಾಡುವಾಗಲೂ ಕೂಡ ಹಾಡು ಹೇಳ್ಕೊಂಡು ಅಡುಗೆ ಮಾಡ್ತಾಳೆ. ಅಂದರೆ ಅಡುಗೆ ಮಾಡುವಾಗ ನಾವು ಹಾಡು ಅಥವಾ ಒಂದು ದೇವರ ಶ್ಲೋಕವನ್ನು ಹೇಳಿಕೊಂಡು ಅಡುಗೆ ಮಾಡಿದ್ರೆ ಅಡುಗೆ ತುಂಬ ರುಚಿಯಾಗಿರುತ್ತೆ ಅಂಥೇಳಿ ಗ್ರಂಥಗಳಲ್ಲಿ ಹೇಳಿದ್ದಾನೆ. ನಾವು ಕೋಪ ಮಾಡಿಕೊಂಡು ಕಿರಿಚ್ಕೊಂಡು ಕೂಗಾಡ್ಕೊಂಡು ಅಡುಗೆ ಮಾಡಿದ್ರೆ ಅದನ್ನು ಯಾರು ಊಟ ಮಾಡ್ತಾರೆ, ಅವರಿಗೆಲ್ಲ ಕ್ರೋಧ ಉಂಟಾಗುತ್ತೆ ಅಂಥೇಳಿ ಗ್ರಂಥಗಳಲ್ಲಿ ಹೇಳಿರೋದ್ರಿಂದ ಈ ಮಾತನ್ನು ಹೇಳಿದ್ದೀನಿ. ಹೀಗೆ ಆ ಚಾರುಮತಿಗೆ ಆ ವರಮಹಾಲಕ್ಷ್ಮೀ ದೇವಿ ಕನಸಿನಲ್ಲಿ ಬರ್ತಾಳೆ. ಎಲ್ಲವೂ ಮಂಗಳಕರಳೆ, ನಿನಗೆ ಶುಭವನ್ನುಂಟು ಮಾಡೋಕ್ಕೋಸ್ಕರ, ನಿನಗೆ ಮಂಗಳವನ್ನುಂಟು ಮಾಡೋಕ್ಕೋಸ್ಕರವಾಗಿ ಲಕ್ಷ್ಮಿ ಅಂತ ನಾನು ಬಂದಿದ್ದೀನಿ.
ಶ್ರಾವಣ ಮಾಸದಲ್ಲಿ ಪೂರ್ಣಿಮೆಗೆ ಮೊದಲು ಬರುವಾಗ ಶುಕ್ರವಾರದ ದಿನ ನೀನು ನನ್ನನ್ನು ಆರಾಧನೆ ಮಾಡಿದ್ರೆ ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ ಅಂತ ಹೇಳಿ ಆ ಚಾರುಮತಿಗೆ ಸ್ವಪ್ನದಲ್ಲಿ ಕಾಣಿಸ್ಕೊಳ್ತಾಳೆ. ಆ ದೇವಿಯನ್ನು ಕುರಿತು ಆ ಚಾರುಮತಿ ಹೇಳ್ತಾಳೆ, ತಾಯೇ ನೀನು ಜಗನ್ಮಾತೆ, ನೀನು ಪುಣ್ಯ ಸ್ವರೂಪಿಣಿ, ಶರಣರನ್ನು ಪಾಲಿಸತಕ್ಕವಳು, 3 ಲೋಕಗಳಲ್ಲಿಯೂ ಕೂಡ ಸ್ತುತಿಸಲ್ಪಡತಕ್ಕವಳು, ವಿಷ್ಣುವಿನ ವಕ್ಷಸ್ಥಳದಲ್ಲಿ ಮಹಾವಿಷ್ಣುವಿನ ಹೊಕ್ಕಳಲ್ಲಿರ್ತಾಳೆ. ನಿನ್ನ ಕಟಾಕ್ಷಕ್ಕೆ ಪಾತ್ರನಾದಂಥ ಮನುಷ್ಯನೇ ಧನ್ಯನು, ಆತನೇ ಸುಗುಣಿಯು, ಸ್ತೋತ್ರಾರ್ಹನು, ಭಾರ್ಯ ಪುತ್ರಾದಿಗಳುಳ್ಳವನು, ಶೂರನು, ಪಂಡಿತನು. ಓ ಹರಿಪ್ರಿಯೇ, ಹಿಂದಣ ಜನ್ಮದಲ್ಲಿ ನಾನು ಮಾಡಿದ ಅನೇಕ ಪುಣ್ಯ ಕಾರ್ಯಗಳಿಂದ ನಾನು ಮಾಡಿರುವುದೇ ನಿನ್ನ ದರ್ಶನವು ಲಭಿಸಿತು, ಇದರಲ್ಲಿ ಸಂಶಯ ಇಲ್ಲ ಅಂಥೇಳಿ ಆ ಒಂದು ಚಾರುಮತಿ ಹೇಳ್ತಾಳೆ. ಇಷ್ಟೆಲ್ಲ ಹೇಳದ ಮೇಲೆ ಆ ವರಮಹಾಲಕ್ಷ್ಮಿ ಅಂತರ್ಧಾನಲಾಗ್ತಾಳೆ. ಅಂತಹ ಒಂದು ಸುಸ್ವಪ್ನ ಅಂದರೆ ಒಳ್ಳೆಯ ಕನಸು. ಆ ಒಳ್ಳೆಯ ಕನಸನ್ನು ಚಾರುಮತಿ ನೋಡಿದ ಮೇಲೆ ಅವಳು ಎಚ್ಚರಿಕೆ ಆಗಿಬಿಡುತ್ತೆ. ಸೂರ್ಯೋದಯ ಆದ ನಂತರ ಸುಸ್ನಾತಳಾಗಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ಅಭ್ಯಂಜನ ಸ್ನಾನವನ್ನು ಮಾಡಿಕೊಂಡು ತನ್ನ ಕನಸಿನ ವೃತ್ತಾಂತ ಎಲ್ಲವನ್ನೂ ಕೂಡ ತನ್ನ ಅತ್ತೆ ಮಾವನಿಗೆ, ಗಂಡನಿಗೆ, ಬಂಧುಗಳಿಗೆ ಅತ್ಯುತ್ಸಾಹದಿಂದ ಹೇಳ್ತಾಳೆ. ಅವರೆಲ್ಲರೂ ಹೇಳ್ತಾಳೆ, ನೀನೇ ಅತ್ಯಂತ ಪುಣ್ಯಕರಳು, ನೀನು ಪುಣ್ಯ ಮಾಡಿದೀಯಾ, ಹಾಗಾಗಿ ಚಾರುಮತಿ ನಿನ್ನ ಈ ಒಂದು ಕನಸು ಸ್ವಪ್ನ ಬಹಳ ಶುಭವಾಗಿದೆ, ನಾವುಗಳೆಲ್ಲರೂ ಕೂಡ ಕೂಡಿಕೊಂಡು ಈ ವ್ರತವನ್ನು ಆಚರಿಸೋಣ ಅಂಥೇಳಿ ಎಲ್ಲರೂ ಕೂಡ ಆ ವರಮಹಾಲಕ್ಷ್ಮಿ ವ್ರತ ಬರೋದನ್ನೇ ಕಾಯ್ತಾ ಇರ್ತಾರೆ. ಶ್ರಾವಣ ಮಾಸದಲ್ಲಿ ವರಮಹಾಲಕ್ಷ್ಮಿ ವ್ರತ ಯಾವಾಗ ಪ್ರಾಪ್ತಿಯಾಗುತ್ತೋ ಆವಾಗ ಈ ವರಮಹಾಲಕ್ಷ್ಮಿ ಹಬ್ಬದ ದಿನ ಎಲ್ಲರೂ ಕೂಡ ಅಭ್ಯಂಜನ ಸ್ನಾನವನ್ನು, ಎಣ್ಣೆ ಸ್ನಾನವನ್ನು ಮಾಡಿಕೊಂಡು ನಿರ್ಮಲವಾದಂಥ ಮನಸ್ಸಿನಿಂದ ಏಕಾಗ್ರತೆಯಿಂದ ಆ ಭಗವತಿಯನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಪೂಜಾ ಸಿದ್ಧತೆಗಳನ್ನು ಮಾಡಿಕೊಂಡು ದೇವರನ್ನು ಅಲಂಕರಿಸಿ, ದೇವರುಗಳಿಗೆ ಕಡ್ಡಿ ಕಟ್ಟೋದಾಗಲಿ, ಬೊಂಬೆ ಮಾಡೋದಾಗಲಿ ಅದೆಲ್ಲ ಇಡಬಾರ್ದು ಅಂತ ಗ್ರಂಥಗಳಲ್ಲಿ ಹೇಳಿದ್ದಾನೆ. ಕಳಶದಲ್ಲಿ, ವರಮಹಾಲಕ್ಷ್ಮಿ ಕಳಶದಲ್ಲಿ ವಿಶೇಷವಾಗಿ ಕಳಶದೊಳಗಡೆ ಅಕ್ಕಿ ಅಥವಾ ಗೋಧಿಯನ್ನು, ಮತ್ತು ನಿಮ್ಮ ಹತ್ರ ಏನಾದರೂ ಬಂಗಾರ ಇದ್ದರೆ ಬಂಗಾರವನ್ನು ಕಳಶದ ಒಳಗಡೆ ಹಾಕಬೇಕು. ಮೇಲ್ಗಡೆ ಹಾಕಿ ಅಲಂಕಾರ ಮಾಡೋಕ್ಕೆ ಸಣ್ಣದೊಂದು ಹಾಕಿದ್ರೆ ಸಾಕಾಗುತ್ತೆ, ಮೇಲ್ಗಡೆ ಹಾಕೋದಲ್ಲ, ಕಳಶದ ಒಳಗಡೆ ಇರಬೇಕು. ಧಾನ್ಯಗಳು ಮತ್ತು ಪಂಚಫಲಗಳು, ದ್ರಾಕ್ಷಿ, ಗೋಡಂಬೆ, ಕಲ್ಸಕ್ರ, ಖರ್ಜೂರ, ಉತ್ತುತ್ತೆ ಅಂತ ಹೇಳ್ತೀವಿ, ಈ ಥರ ಒಣಗಿದ ಹಣ್ಣುಗಳನ್ನು 5 ಥರ ಹಣ್ಣುಗಳನ್ನು ಕಳಶದ ಒಳಗಡೆ ಇಟ್ಟು ಆ ಕಳಶದ ಮೇಲೆ ತೆಂಗಿನಕಾಯನ್ನು ಇಟ್ಟು ಆ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ವರಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು. ಆಗ ಎಲ್ಲರೂ ಕೂಡ ಸ್ನಾನವನ್ನು ಮಾಡಿ ನವನವವಾದಂಥ ವಿಧಗಳಂಥ ವಸ್ತ್ರಗಳನ್ನು ಅಲಂಕರಿಸಿಕೊಂಡಲು, ಅಕ್ಕಿಯಿಂದಲೂ ಆಲದ ಬಳ್ಳಿಯಿಂದಲೇ ದಾರಗಳನ್ನು ಮಾಡಿಕೊಂಡು ಪರಿವೃತವಾದಂಥ ಆ ಕಳಶದಲ್ಲಿ ವರಮಹಾಲಕ್ಷ್ಮಿಯನ್ನು ಆವಾಹನೆ ಮಾಡಿ ಆ ಚಾರುಮತಿಯೇ ಮೊದಲುಗೊಂಡು ಅವರ ಜೊತೆಯಲ್ಲಿ ಎಲ್ಲ ಹೆಂಗಳೆಯರು ಕೂಡ ಈ ವ್ರತವನ್ನು ಆಚರಿಸ್ತಾರೆ. ಮೊದಲಿಗೆ ಧ್ಯಾನದಲ್ಲಿ ಹೇಳಿದ್ವಲ್ಲ, ಪದ್ಮಾಸನೆ ಪದ್ಮಕರೆ ಅಂತ ಹೇಳಿ ಆ ಶ್ಲೋಕವನ್ನು ಹೇಳಿ ವರಮಹಾಲಕ್ಷ್ಮಿಯನ್ನು ಯಾರು ಆರಾಧನೆ ಮಾಡ್ತಾರೋ ಆ ಒಂದು ದಾರವನ್ನು ಬಲಗಡೆ ಹಸ್ತದಲ್ಲಿ ಯಾರು ಕಟ್ಟಿಕೊಳ್ತಾರೋ, ತುಪ್ಪದಿಂದ ಮಾಡಿದಂಥ ಭಕ್ಷ್ಯಗಳನ್ನು ವೇದಶಾಸ್ತ್ರಾಂಗದ ಪರಾಂಗನಾದಂಥ ಬ್ರಾಹ್ಮಣಿಗೆ 12 ಭಕ್ಷ್ಯಗಳನ್ನು ದಾನವಾಗಿ ಕೊಡಬೇಕು. ದಕ್ಷಿಣೆಗಳಿಂದ ಬಾಗಿನವನ್ನು ಕೊಡಬೇಕು. ಆ ದೇವಿಯ ಸನ್ನಿಧಿಯಲ್ಲಿ ಈ ಭಕ್ಷ್ಯ ಭೋಜ್ಯಾದಿಗಳನ್ನು ಮಾಡಿ ನಾವು ಭುಂಜಿಸಬೇಕು. ನಂತರ ವರಮಹಾಲಕ್ಷ್ಮಿ ಪ್ರಭಾವದಿಂದ ಆ ಚಾರುಮತಿ ಮತ್ತು ಅವಳ ಜೊತೆಯಲ್ಲಿ ಯಾರು ಪೂಜೆ ಮಾಡಿದ್ದರೋ ಆ ಎಲ್ಲ ಸ್ತ್ರೀಯರು ಕೂಡ ಮಾಣಿಕ್ಯದ ಹಾರಗಳನ್ನು ಕೊರಳು ತುಂಬ ಧರಿಸ್ತಾರೆ. ಕಾಲುಂಗುರಗಳು, ಕೆಂಪುಗಳಿಂದ ಕೆತ್ತಲ್ಪಟ್ಟಂಥ ಮುತ್ತುಗಳು, ಆಭರಣಗಳು ಮೊದಲಾದ ಎಲ್ಲ ಐಶ್ವರ್ಯ ಕೂಡ, ಸಂಪತ್ತು ಕೂಡ ಅವರದಾಗುತ್ತೆ. ಹೀಗೆ ಐಶ್ವರ್ಯ ಒಂದೇ ಅಲ್ಲದೆ ಪುತ್ರ, ಪೌತ್ರ, ಮಕ್ಕಳು, ಮೊಮ್ಮಕ್ಕಳು, ಧನ, ಧಾನ್ಯ, ಮನೆ ಎಲ್ಲವೂ ಕೂಡ ಸದಾ ಕಾಲದಲ್ಲೂ ಕೂಡ ಅವರನ್ನು ಕಾಪಾಡುತ್ತೆ. ಅನ್ನದಾನವನ್ನು ಮಾಡೋದರಲ್ಲೂ ಕೂಡ ಬಂಧುಗಳಿಗೆ, ಬಾಂಧವರಿಗೆ, ಜನಗಳಿಗೆ ಅನ್ನದಾನ ಮಾಡೋದು, ಅನ್ನ ಕೊಡೋದು, ಹೀಗೆ ಅತ್ಯಂತ ಶ್ರೀಮಂತರಾಗ್ತಾರೆ. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ಕಥೆಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಯಾರು ಆಚರಣೆ ಮಾಡ್ತಾರೋ ಅವರಿಗೆ ಚತುರಂಗ ಬಲಗಳಲ್ಲಿ, ಅಂದರೆ ಚತುರ್ವಿಧವಾದಂಥ ಧರ್ಮಾರ್ಥ ಕಾಮ ಮೋಕ್ಷಗಳೆಲ್ಲವೂ ಕೂಡ ಪ್ರಾಪ್ತಿಯಾಗುತ್ತೆ. ಎಲ್ಲವೂ ಪಾರ್ವತಿ ಚಾರುಮತಿಯಿಂದ ಈ ವ್ರತವನ್ನು ಕೇಳಿ
ಆಚರಿಸಲ್ಪಟ್ಟವರೆಲ್ಲರೂ ಕೂಡ ಒಳ್ಳೆಯ ಫಲ ಉಂಟಾಗಿದೆ. ಆ ಚಾರುಮತಿಯ ಮೂಲಕ ನಮಗೆ ಸಕಲ ಇಷ್ಟಾರ್ಥಗಳು ಅಂತ ಸಲ್ಲಿಸುವಂತಹ ಭಾಗ್ಯವನ್ನು ಪಡೆದಿದ್ದೀವಿ. ಚಾರುಮತಿ ಎಷ್ಟು ಪುಣ್ಯಶಾಲಿ ಆ ಸ್ತ್ರೀಯರು ಅಂಥೇಳಿ ಎಲ್ಲ ಆ ನಗರದಲ್ಲಿರ್ತಕ್ಕಂಥ ಸ್ತ್ರೀಯರೆಲ್ಲರೂ ಕೂಡ ಆ ಚಾರುಮತಿಯನ್ನು ಹೊಗಳ್ತಾ ಇರ್ತಾರೆ. ಹೀಗೆ ಎಲೆ ಪಾರ್ವತಿಯೇ, ತದೇ ಆದಿಯಾಗಿ ಅದೇ ಮೊದಲಾಗಿ ಈ ವರಮಹಾಲಕ್ಷ್ಮಿ ವ್ರತ ಅಂಥೇಳಿ ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡೆಯಿತು. ಈ ವ್ರತಗಳೆಲ್ಲ ಶ್ರೇಷ್ಠತರವಾದಂಥದ್ದು ಈ ವರಮಹಾಲಕ್ಷ್ಮಿ ವ್ರತ. ಇದನ್ನು ಸವಿಸ್ತಾರವಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳಿದ್ದೀನಿ. ಈ ವ್ರತವನ್ನು ಯಾರು ಹೇಳ್ತಾರೋ, ಯಾರು ಇತರರಿಂದ ಹೇಳಿಸಿ ನಿರ್ಮಲ ಮನಸ್ಕರಾಗಿ ಕೇಳ್ತಾರೋ ಅವರಿಗೆ ಆ ವರಮಹಾಲಕ್ಷ್ಮಿಯ ಅನುಗ್ರಹದಿಂದ ಸಕಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತೆ ಅಂತ ಈಶ್ವರನು ಪಾರ್ವತಿಗೆ ಹೇಳಿದ ಎಂಬಲ್ಲಿಗೆ ಈ ಒಂದು ಭವಿಷ್ಯಾತ್ತರ ಪುರಾಣೋಕ್ತ ಪ್ರಕಾರೇಣ ಈ ಪಾರ್ವತಿ ಪರಮೇಶ್ವರನ ಸಂವಾದದಲ್ಲಿ ಈ ವರಮಹಾಲಕ್ಷ್ಮಿ ಕತೆ ಸಂಪೂರ್ಣವಾಗಿದೆ. ಕೈಯಲ್ಲಿ ಹೂವಾಕ್ಷತೆ ಇಟ್ಕೊಂಡಿದ್ರೆ ಸರಿ, ಇಲ್ಲದಿದ್ದರೆ ಹೂವಾಕ್ಷತೆ ತಗೊಳ್ಳಿ. ಕಾಯೇನ ವಾಚಾ ಮನಸೇಂದ್ರಿಯರ್ವಾಬುಜಾತನಾ ಪ್ರಕೃತಿಸ್ವವಾತ್ ಕರೋಮಿ ಯಚ್ಚತ್ಸಕಲಂ ಪರಸ್ಮೈ ಶ್ರೀ ವರಮಹಾಲಕ್ಷ್ಮೀಯೇತಿ ಸಮರ್ಪಯಾಮಿ. ದೇವರ ಮೇಲೆ ಹಾಕಿ ದೇವರ ಕೈ ಮುಗಿದ್ರೆ ವರಮಹಾಲಕ್ಷ್ಮಿ ಪೂಜೆ ಮತ್ತು ಕತೆ ಸಂಪೂರ್ಣವಾಗಿದೆ. ಪೂಜೆಯನ್ನು ಮಾಡಿದವರಿಗೂ ಕಥೆಯನ್ನು ಕೇಳಿದವರಿಗೂ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಮಸ್ತ ಸನ್ಮಂಗಳ ಉಂಟಾಗಲಿ ಅಂಥೇಳಿ ನಾನು ದೇವಿಯನ್ನು ಪ್ರಾರ್ಥನೆ ಮಾಡ್ತೀನಿ. ತತ್ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು, ವಾಸುದೇವಾರ್ಪಣಮಸ್ತು, ಶಿವಾರ್ಪಣಮಸ್ತು. ಚತುಸ್ಸಾಗರ ಪರ್ಯಂತಂ ಗೋ ಬ್ರಾಹ್ಮಣ್ಯಭ್ಯ ಶುಭಮಸ್ತೃತ್ಯಂ ಕಾಶ್ಯಪಾವತ್ಸಾರಾನೈ ಧ್ರುವತ್ರೈರಷಭ ಪ್ರವರಾನತ ಕಾಶ್ಯಪಸಗೋಸ್ತ್ರ ಅಶ್ವಲಾಯನ್ ಸೂತ್ರ ರುಕ್ಷಕಾಧ್ಯಾಯೇನಂತ ನಾರಾಯಣ ಶರ್ಮ ಅಹಂಭೋ ಅಭಿವಾದಯ. ವರಮಹಾಲಕ್ಷ್ಮಿ ಪೂಜೆಯನ್ನು ಮದುವೆ ಆದಂಥ ಮುತ್ತೈದೆಯರು ಈ ವರಮಹಾಲಕ್ಷ್ಮಿ ವ್ರತವನ್ನು ಮಾಡೋದು ವಾಡಿಕೆ. ಆದರೆ ಲೋಕ ರೂಢಿಯಲ್ಲಿ ಎಲ್ಲ ಹೆಣ್ಣುಮಕ್ಕಳು ಕೂಡ ಆಚರಣೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ದಾರ ಕಟ್ಕೊಳ್ತಾರೆ. ಅದರಲ್ಲೇನು ಭಿನ್ನಾಭಿಪ್ರಾಯ ಇಲ್ಲ. ವಿಶೇಷವಾಗಿ ಮದುವೆ ಆದಂಥ ಸುಮಂಗಲಿಯರು ಈ ವರಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡ್ತಾರೆ. ಈ ಪುಸ್ತಕದಿಂದಾನೇ ನಾನು ಮಂತ್ರಭಾಗವನ್ನೆಲ್ಲ ಹೇಳಿದ್ದೀನಿ. ಸಂಕಲ್ಪ ಅದೆಲ್ಲ ಬೇರೆ ಬೇರೆ ಕಡೆ ಇದೆ, ಬೇರೆ ಬೇರೆ ಗ್ರಂಥಗಳಲ್ಲಿ. ನಮ್ಮ ಗುರುಗಳು ನನಗೆ ಹೇಗೆ ಪಾಠ ಹೇಳಿಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ನನ್ನ ಮತಿಯಿಂದ, ನನ್ನ ಜ್ಞಾನದಿಂದ ನನಗೆ ಸರಿ ಅನಿಸಿದ್ದನ್ನು ನಾನು ಹೇಳಿದ್ದೀನಿ. ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರದು. ಈ ಪುಸ್ತಕ ಬೇಕಾದರೆ ಅಮೆಜಾನ್ದು, ಫ್ಲಿಪ್ಕಾರ್ಟ್ದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಾದರೂ ಬೇಕಾದರೆ ಪರ್ಚೇಸ್ ಮಾಡಿ ಅದನ್ನು ಅಧ್ಯಯನ ಮಾಡ್ಬೋದು. ಕಥೆಯೂ ಕೂಡ ಅದರಲ್ಲಿರುತ್ತೆ, ಓದ್ಕೋಬೋದು. ಸುಮಾರು ನಿಮಗೆ ಬೇಕಾದಂತಹ ಗೌರಿ ಗಣೇಶ ಹಬ್ಬದ್ದು, ವರಮಹಾಲಕ್ಷ್ಮಿದು, ದೀಪಾವಳಿದು, ಹೀಗೆ ಹಲವಾರು ಕಥೆಗಳು ಮತ್ತು ವ್ರತಗಳು ಈ ಪುಸ್ತಕದಿಂದ ನಿಮಗೆ ಸಿಗುತ್ತೆ. ವೀಕ್ಷಕರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕಿದ ವಿಡಿಯೋ ನೋಟಿಫಿಕೇಷನ್ ಬೇಕಾದಲ್ಲಿ ಬೆಲ್ ಬಟನನ್ನು ಒತ್ತಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.